ವೀಕ್ಷಕರಿಗೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ಘಾತಾಂಕಗಳ ಆಟ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಅಂದರೆ ಪುಟ ಸಂಖ್ಯೆ 48ರಿಂದ 49ರ ಒಳಗೆ ಬರುವಂತಹ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ವಿವರಣೆ ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 5ನೇ ಲೆಕ್ಕದಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 5ನೇ ಮೇನ್ ಏನಿದೆಪ್ಪ ಅಂದರೆ ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 1ನೇ ಲೆಕ್ಕ 10⁻² ಇಂಟು 10⁻5 ಅಂತಿದೆ. ಇಲ್ಲಿ ಘಾತಾಂಕ ನಿಯಮಗಳಲ್ಲಿ ಒಂದಾದ a⁻m ಇಂಟು a⁻n ಈಸ್ ಈಕ್ವಲ್ ಟು a⁻m+n ಅಪ್ಲೈ ಮಾಡಿದ್ದೇನೆ. ಈ ಒಂದು ಘಾತಾಂಕ ನಿಯಮದ ಅನ್ವಯ 10⁻² ಇಂಟು 10⁻5 ಈಸ್ ಈಕ್ವಲ್ ಟು 10⁻² ಪ್ಲಸ್ ಇಂಟು ದಿ ಬ್ರಾಕೆಟ್ -5 ಆಗುತ್ತೆ. ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 10⁻² -5 ಆಗುತ್ತೆ. 10⁻² -5 ಅಂದರೆ 10⁻7 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 10⁻7 ಆಗುತ್ತೆ. ಮುಂದಿನ ಲೆಕ್ಕ 5⁻7 ಭಾಗಿಸು 5⁻4. ಇಲ್ಲಿ ಘಾತಾಂಕ ನಿಯಮ a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a⁻m-n a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a⁻m-n ಈ ನಿಯಮ ಅಪ್ಲೈ ಮಾಡ್ತಾ ಇದ್ದೇನೆ. ಇದಕ್ಕೆ ನಿಯಮದ ಅನ್ವಯ 5⁻7 ಭಾಗಿಸು 5⁻4 ಈಸ್ ಈಕ್ವಲ್ ಟು 5⁻7 -4 ಆಗುತ್ತೆ. 7ರಲ್ಲಿ 4 ಕಳೆದ್ರೆ 3 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 5⁻3 ಆಗುತ್ತೆ. ಮೂರನೇ ಲೆಕ್ಕ 9⁻7 ಭಾಗಿಸು 9⁻4. ಇಲ್ಲೂ ಕೂಡ a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a⁻m-n ಈ ಒಂದು ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಈ ನಿಯಮದ ಅನ್ವಯ 9⁻7 ಭಾಗಿಸು 9⁻4 ಈಸ್ ಈಕ್ವಲ್ ಟು 9⁻7 -4 ಆಗುತ್ತೆ. ಇಲ್ಲಿ ಎರಡೂ ಕಡೆಗೂ ಮೈನಸ್ ಇರೋದ್ರಿಂದ 7 -4 -7 -4 ಅಂದರೆ -11 ಆಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 9⁻11 ಆಗುತ್ತೆ. 4ನೇ ಲೆಕ್ಕ 13⁻², ಅದರ ಘಾತ -3. ಇದಕ್ಕೆ ಘಾತಾಂಕ ನಿಯಮ a⁻m ಅದರ ಘಾತ n ಈಸ್ ಈಕ್ವಲ್ ಟು a⁻m ಇಂಟು n ಈ ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ನಿಯಮದ ಅನ್ವಯ 13⁻² ಅದರ ಘಾತ -3 ಈಸ್ ಈಕ್ವಲ್ ಟು 13⁻² ಇಂಟು -3 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6. ಇದಕ್ಕೆ ಸರಿಯಾದ ಉತ್ತರ 13⁻6 ಆಗುತ್ತೆ. 6ನೇ ಮೇನ್ ಲೆಕ್ಕ ಏನಿದೆಪ್ಪ ಅಂದರೆ 12 ಸ್ಕ್ವೇರ್ ಅಂದರೆ 144 ಅಂತ ಅವರೇ ಹೇಳಿದ್ದಾರೆ. 12 ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಆದರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲ ಲೆಕ್ಕ 1.2 ಸ್ಕ್ವೇರ್ ಅಂದರೆ 1.2ರ ಘಾತ 2. ಇಲ್ಲಿ 1.2 ಸ್ಕ್ವೇರ್ ಅಂದರೆ 1.2 ಇಂಟು 1.2 ಅಂತ ಬರ್ಕೊತೇನೆ. ಮೊದಲಿಗೆ 1.2ರ ಬೆಲೆಯನ್ನು ನಾನು ಒಂದು ಭಿನ್ನರಾಶಿ ರೂಪದಲ್ಲಿ ಬರ್ಕೊತೀನಿ. 1.2 ಅಂದರೆ ಈ ದಶಮಾಂಶ ಬಿಂದು ಪಾಯಿಂಟಿಂದ ಈ ಬಲಗಡೆಗೆ ಒಂದೇ ಅಂಕಿ ಇರೋದ್ರಿಂದ ಈ ಒಂದು ಅಂಶದಲ್ಲಿ 10 ಛೇದದಲ್ಲಿ 10 ಬರ್ಕೊತೀನಿ. 1.2 ಇಂಟು 10 ಡಿವೈಡೆಡ್ ಬೈ 10. 1.2ನ 10ರಿಂದ ಗುಣಿಸಿದಾಗ 12 ಬರುತ್ತೆ ಭಾಗಿಸು 10 ಆಗುತ್ತೆ. ಹಾಗಾದರೆ 1.2ರ ಬದಲಿಗೆ ನಾನು 12/10 ಅಂತ ಬರ್ಕೊತೀನಿ. ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊತೀನಿ. ಇಲ್ಲಿ 1.2 ನಾವು 2 ಇದ್ದಾವೆ. ಹಾಗಾಗಿ 1.2 ಇಂಟು 1.2ರ ಬದಲಾಗಿ 12/10 ಇಂಟು 12/10 ಅಂತ ಬರ್ಕೊತೀನಿ. ಅಂಶ ಗುಣಿಸ್ಕೊತೀನಿ ನೋಡ್ರಿ. 12 12 144. ಛೇದವನ್ನು ಗುಣಿಸ್ಕೊತೀನಿ 10 100. ಅಲ್ಲಿಗೆ 1.2ರ ಘಾತ 2 ಅಂದರೆ 1.2 ಸ್ಕ್ವೇರ್ ಅಂದರೆ 144 ಡಿವೈಡೆಡ್ ಬೈ 100. ಇಲ್ಲಿಗೆ ಲೆಕ್ಕ ಮುಗ್ದಿಲ್ಲ. ಈ 144ನ 100ರಿಂದ ಭಾಗಿಸ್ತೇನೆ. ಮೊದಲಿಗೆ ಇಲ್ಲಿ ಛೇದದಲ್ಲಿ 10 100 1000 ಈ ರೀತಿ ಸಂಖ್ಯೆ ಇದ್ದರೆ ಸುಲಭವಾಗಿ ಭಾಗಾಕಾರ ಮಾಡ್ಬೋದು. ಇಲ್ಲಿ ಛೇದದಲ್ಲಿ ನೋಡ್ರಿ 2 0 ಇದೆ. ಅಂಶದಲ್ಲಿ 2 ಅಂಕಿ ಆದಮೇಲೆ 1 ಪಾಯಿಂಟ್ ಇಡ್ತಾ ಇದ್ದೇನೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 1.44 ಆಗುತ್ತೆ. ಮುಂದಿನ ಲೆಕ್ಕ 0.12 ಸ್ಕ್ವಯರ್. ನೆನಪಿರಲಿ 0.12 ನಾವು 2 ಸಲ ಗುಣಿಸ್ತೀನಿ. 0.12 ಇಂಟು 0.12. ಇಲ್ಲಿ ಮೊದಲಿಗೆ 0.12ನ್ನು ಭಿನ್ನರಾಶಿ ರೂಪದಲ್ಲಿ ಯಾವ ರೀತಿ ಬರ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾನೆ. 0.12ನ ಭಿನ್ನರಾಶಿ ರೂಪದಲ್ಲಿ ಬರ್ಕೊತೀನಿ. ಹೆಂಗಪ್ಪ? ದಶಮಾಂಶ ಬಿಂದುವಿನಿಂದ 2 ಅಂಕಿ ಇರೋದ್ರಿಂದ ಅಂಶವನ್ನು 100ರಿಂದ ಛೇದವನ್ನು 100ರಿಂದ ಬರ್ಕೊತೀನಿ. ಅಂಶವನ್ನು 100 ಅಂದರೆ 0.12 ಇಂಟು 100 ಡಿವೈಡೆಡ್ ಬೈ ಛೇದವನ್ನು ಕೂಡ 100ರಿಂದ ಬರ್ಕೊತೀನಿ. ಅಂಶವನ್ನು 100ರಿಂದ ಗುಣಿಸ್ಕೊಂಡು ಛೇದವನ್ನು 100ರಿಂದ ಭಾಗಿಸ್ತೀನಿ. 0.12ನ 100ರಿಂದ ಗುಣಿಸಿದಾಗ 12 ಬರುತ್ತೆ.
ಭಾಗಿಸು 100 ಅಂದರೆ 0.12ರ ಬದಲಾಗಿ 12/100 ಅಂತ ಬರ್ಕೋಬೋದು, ತಪ್ಪಿಲ್ಲ. ಇಲ್ಲ ಹಂಗಾರೆ 0.12 ಎಷ್ಟಿದ್ದಾವೆ? 2 ಇದ್ದಾವೆ. ಹಾಗಾಗಿ 12/100 ಇಂಟು 12/100 ಅಂತ ಬರ್ಕೊತೀನಿ 2 ಇರೋದ್ರಿಂದ. ಈಗ ಅಂಶ ಗುಣಿಸ್ಕೊಂತೀನಿ. 12 144, 100 ಇಂಟು 100 ಅಂದರೆ 10,000 ಆಗತ್ತೆ. ಇಲ್ಲಿ ಗಮನಿಸ್ರಿ, ಛೇದದಲ್ಲಿ 4 0 ಇದೆ, ಅಂಶದಲ್ಲಿ 3 ಅಂಕೆ ಇದೆ. ಅಲ್ಲಿ ಇನ್ನೊಂದು ಸೊನ್ನೆಯನ್ನು ಆ್ಯಡ್ ಮಾಡಿ 0.0144 ಅಂತ ಬರ್ಕೊತೀನಿ. 0.12 ಸ್ಕ್ವೇರ್ ಇದಕ್ಕೆ ಸರಿಯಾದ ಉತ್ತರ 0.0144 ಆಗಿದೆ. ಮುಂದಿನ ಲೆಕ್ಕ 0.012 ಸ್ಕ್ವೇರ್. ಇಲ್ಲಿ 0.012 ಸ್ಕ್ವೇರ್ ಅಂದರೆ 0.012 ಅನ್ನೋವು 2 ಇದ್ದಾವೆ. ಹಾಗಾಗಿ 0.012 ಇಂಟು 0.012 ಅಂತ ಬರ್ಕೊತೀನಿ. ಮೊದಲಿಗೆ 0.012ನ ಭಿನ್ನರಾಶಿ ರೂಪದಲ್ಲಿ ಬರ್ಕೊತೀನಿ. ಹೇಗೆ ಬರ್ಕೊಳೋದಪ್ಪ ಅಂದರೆ 0.012 ಅಂದರೆ ಪಾಯಿಂಟಿಂದ ಬಲಗಡೆಗೆ 3 ಅಂಕೆ ಇರೋದ್ರಿಂದ ಅಂಶವನ್ನು 100 ಮತ್ತು ಅಂಶವನ್ನು 1000, ಛೇದವನ್ನು 1000 ಬರ್ಕೊತೀನಿ. 0.012 ಇಂಟು 1000 ಡಿವೈಡೆಡ್ ಬೈ 1000. ಇಲ್ಲಿ 1000ದಿಂದ ಗುಣಿಸಿದಾಗ 12 ಬರುತ್ತೆ, ಭಾಗಿಸು 1000. 12ನ್ನು 1000ದಿಂದ ಭಾಗಿಸಿದಾಗ ಏನು ಬರುತ್ತಪ್ಪ ಉತ್ತರ? 0.012 ಬರುತ್ತೆ. ಹಾಗಾಗಿ 0.012ರ ಬದಲಿಗೆ 12/1000 ಅಂತ ಬರ್ಕೋಬೋದು. 12/1000 ಅಂತ 2 ಸಲ ಬರ್ಕೊತೀನಿ. ಯಾಕಪ್ಪ ಅಂದರೆ ಸ್ಕ್ವೇರ್ ಇರೋದ್ರಿಂದ. 12/1000 ಇಂಟು 12/1000. ಅಂಶವನ್ನು ಗುಣಿಸ್ಕೊಂಡಾಗ 12 144, 1000 ಇಂಟು 1000 ಇಲ್ಲಿ ಗುಣಿಸಿದಾಗ 10 ಲಕ್ಷ ಆಗುತ್ತೆ, 10 ಲಕ್ಷಗಳಾಗತ್ತೆ. ಇಲ್ಲಿ 144ನ್ನು 10 ಲಕ್ಷದೊಂದಿಗೆ ಭಾಗಿಸಿದಾಗ 0.000144 ಆಗತ್ತೆ. 4ನೇ ಲೆಕ್ಕ ನೋಡ್ರಿ, 120 ಅಂದರೆ 120 ಸ್ಕ್ವೇರ್. 120ನ್ನು 2 ಸಲ ಗುಣಿಸಿದಾಗ ಇಲ್ಲಿ ಅದು ಕಷ್ಟ ಅನಿಸ್ಬೋದು. ಹಾಗಾಗಿ ಈಗ ಮೊದಲಿಗೆ 12 ಇಂಟು 12 ಗುಣಿಸಿ ಅಲ್ಲಿ ಎಷ್ಟು 0 ಇದೆ? 2 0 ಇದೆ, ಅದನ್ನು ಬರೆದ್ಬಿಟ್ರೆ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. 12 144, 2 0 ಬರೆದ್ಬಿಟ್ರೆ 14,400 ಆಗುತ್ತೆ. ಇದಿಷ್ಟು 6ನೇ ಮೇನ್ನ ಲೆಕ್ಕಗಳಾಗಿದೆ. 7ನೇ ಮೇನ್ ಏನು ಹೇಳ್ತಪ್ಪ ಅಂದರೆ ಸಮನಾದ ಬೆಲೆ ಹೊಂದಿರುವ ಸಂಖ್ಯೆಗಳನ್ನು ವೃತ್ತಾಕಾರ ಮಾಡಿ. ಇಲ್ಲಿ ಯಾವ್ಯಾವ ಸಮನಾಗಿದೆ? ಇಲ್ಲಿ 2/4 ಇಂಟು 3/6. ಇದನ್ನು ಇನ್ನೂ ಸರಳ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2 ಮತ್ತು 3 ಬೇರೆ ಬೇರೆ, ಅಂದರೆ 2 ಮಧ್ಯೆಯಲ್ಲಿ 3 ಬರಲ್ಲ, 3 ಮಧ್ಯೆಯಲ್ಲಿ 2 ಬರಲ್ಲ. 2ನ್ನ ಇನ್ನೂ ಸರಳ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ, 3ಅನ್ನು ಇನ್ನೂ ಸರಳ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 1ನೇ ಲೆಕ್ಕ ಹಾಗೆ ಇಟ್ಕೊಳ್ರಿ. 2ನೇ ಲೆಕ್ಕ ನೋಡ್ರಿ, 6ನ್ನು ನಾನು 2 3 ಅಂತ ಬರಿಬೋದು. ಅರ್ಥ ಆಯ್ತಾ? 3ನ್ನು ಯಾವುದೇ ರೀತಿ ಇನ್ನೂ ಸರಳ ರೂಪಕ್ಕೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ 6ನ್ನು ನಾನು ಏನು ಮಾಡ್ಬೋದು? 2 3 ಅಂತ ಬರಿಬೋದು. ಹಾಗಾಗಿ 6/4ನ್ನು 2 ಇಂಟು 3/4 ಅಂತ ಬರೆದಿದ್ದೀನಿ, ಇಂಟು 3/2. ಇಲ್ಲಿ ಘಾತಾಂಕ ನಿಯಮ ಅಪ್ಲೈ ಮಾಡಿದ್ದೀನಿ. ಎ ಇಂಟು ಬಿ ಅದರ ಘಾತ ಎಮ್ ಇಸ್ ಈಕ್ವಲ್ ಟು ಎ ಘಾತ ಎಮ್ ಇಂಟು ಬಿ ಘಾತ ಎಮ್. ಆ ಒಂದು ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ 2/4 ಇಂಟು 3/4 ಇಂಟು 3/2 ಬರ್ಕೊತೀನಿ. ಇಲ್ಲಿ ಆಧಾರ ನೋಡ್ರಿ ಸೇಮ್ ಇದೆ, 3 3. ಅದನ್ನ ಒಂದು ಬ್ಯಾಚ್ ಮಾಡಿದ್ದೀನಿ, ಅಂದರೆ ಒಂದು ಗುಂಪು ಮಾಡಿದ್ದೀನಿ. 3/4 ಇಂಟು 3/2. ಇಲ್ಲೂ ಕೂಡ ಒಂದು ಘಾತಾಂಕ ನಿಯಮ ಅಪ್ಲೈ ಮಾಡಿದ್ದೀನಿ. 2/4 ಇಂಟು 3/4 ಪ್ಲಸ್ 2. ಇಲ್ಲಿ ಯಾವ ಘಾತಾಂಕ ನಿಯಮ ಅಪ್ಲೈ ಮಾಡಿದ್ದೀನಿ? ಎ ಘಾತ ಎಮ್ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಮ್ ಪ್ಲಸ್ ಎನ್ ಘಾತಾಂಕ ನಿಯಮ ಅಪ್ಲೈ ಮಾಡಿರೋದ್ರಿಂದ 3/4 ಪ್ಲಸ್ 2 ಆಗುತ್ತೆ. 3/4 ಪ್ಲಸ್ 2 ಅಂದರೆ 3/6 ಆಗುತ್ತೆ. ಹಾಗಾಗಿ 6/4 ಇಂಟು 3/2 ಹೀಗೂ ಬರಿಬೋದು. ಹೆಂಗೆ? 2/4 ಇಂಟು 3/6 ಅಂತ ಬರಿಬೋದು. 3ನೇ ಲೆಕ್ಕ ನೋಡ್ರಿ, 6/10. 6ನ್ನ ಇನ್ನೂ ಸರಳ ರೂಪದಲ್ಲಿ ಬರಿಬೋದು, 2 3 ಅಂತ. 2 ಇಂಟು 3/10. ಇಲ್ಲೇ ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ 2/10 ಇಂಟು 3/10 ಅಂತ ಬರಿತಾ ಇದ್ದಾರೆ. 4ನೇ ಲೆಕ್ಕ ನೋಡ್ರಿ, 18/2 ಇಂಟು 6/2. ಇಲ್ಲಿ 18ನ್ನು ಅವಿಭಾಜ್ಯ ಅಪವರ್ತನ ಮಾಡಿದ್ದೇನೆ. 2 ಇಂಟು 3 ಇಂಟು 3 ಅದರ ಘಾತ 2. 6ನ್ನು 2 ಇಂಟು 3/2 ಅಂತ ಬರೆದಿದ್ದೀನಿ. ಇಲ್ಲಿ ಘಾತಾಂಕ ನಿಯಮ ಅಪ್ಲೈ ಮಾಡಿದ್ದೇನೆ. ಇಲ್ಲಿ ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ 2/2 ಇಂಟು 3/2 ಇಂಟು 3/2 ಇಂಟು 2/2 ಇಂಟು 3/2 ಬಂದಿದೆ. ಇಲ್ಲಿ 2 ಅನ್ನೋ ಗುಂಪನ್ನ ಒಂದು ಕಡೆಗೆ ಬರ್ಕೊಂಡಿದ್ದೀನಿ, 3 ಅನ್ನೋ ಆಧಾರ ಸಂಖ್ಯೆಗಳನ್ನು ಒಂದು ಕಡೆಗೆ ಬರ್ಕೊಂಡಾಗ 2/2 ಇಂಟು 2/2 ಇಂಟು 3/2 ಇಂಟು 3/2 ಇಂಟು 3/2. ಇಲ್ಲಿ 2/2 ಅನ್ನೋವು 2 ಸಲ ಬರೆದಿದ್ದೀನಿ, 3/2 ಅನ್ನೋವು 3 ಸಲ ಇದೆ. ಅದನ್ನ ನಾನೇನು ಮಾಡಿದ್ದೀನಿ? ಒಂದು ಸೆಟ್ ಮಾಡಿದ್ದೀನಿ.
ಇಲ್ಲಿ ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂದರೆ 2ರ ಘಾತ 2 ಪ್ಲಸ್ 2 ಇಂಟು 3ರ ಘಾತ 2 ಪ್ಲಸ್ 2 ಪ್ಲಸ್ 2. ಟೋಟಲಾಗಿ ಉತ್ತರ ಏನು ಬರುತ್ತಪ್ಪ ಅಂದರೆ 18ರ ಘಾತ 2 ಇಂಟು 6ರ ಘಾತ 2ರ ಬೆಲೆ 2ರ ಘಾತ 4 ಇಂಟು 3ರ ಘಾತ 6 ಬರುತ್ತೆ. ನೆಕ್ಸ್ಟ್ 6ರ ಘಾತ 24. ಈ 6ರ ಘಾತ 24ನ ಯಾವ ರೀತಿ ಬರಿತೀನಪ್ಪ ಅಂದರೆ 3 2 6 3 ಇಂಟು 2ರ ಘಾತ 24 ಅಂತ ಬರಿತೀನಿ. ಇಲ್ಲಿ 3 ಇಂಟು 2ರ ಘಾತ 24ನ ಘಾತಾಂಕ ನಿಯಮ ಅಪ್ಲೈ ಮಾಡಿದಾಗ 3ರ ಘಾತ 24 ಇಂಟು 2ರ ಘಾತ 24 ಆಗುತ್ತೆ. ಇದಿಷ್ಟು ಲೆಕ್ಕಗಳನ್ನು ಮಾಡಿದಾಗ ಇಲ್ಲಿ ಸಮನಾದ ಬೆಲೆಗಳನ್ನು ಹೊಂದಿರುವ ಸಂಖ್ಯೆಗಳು ಯಾವುವಪ್ಪ ಅಂದರೆ 2ರ ಘಾತ 4 ಇಂಟು 3ರ ಘಾತ 6, 6ರ ಘಾತ 4 ಇಂಟು 3ರ ಘಾತ 2, 18ರ ಘಾತ 2 ಇಂಟು 6ರ ಘಾತ 2. ಇದಿಷ್ಟು ಸಮನಾದ ಬೆಲೆಗಳನ್ನು ಹೊಂದಿದ್ದಾವೆ. ಹಾಗಾಗಿ ಇದಿಷ್ಟು ಒಂದು ಉತ್ತರ ಆಗಿದೆ. ಮುಂದಿನ ಹಂತದ ಲೆಕ್ಕ 8ನೇ ಲೆಕ್ಕ. ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲೂ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈ ಸಂಖ್ಯೆಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 4ರ ಘಾತ 3 ಅಥವಾ 3ರ ಘಾತ 4 ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4ರ ಘಾತ 3ಅನ್ನು ಕಂಡುಹಿಡಿದಾಗ ನಮಗೆ 64 ಬರುತ್ತೆ. 4 ಇಂಟು 4 ಇಂಟು 4 4 4 16 16 4 64. 3ರ ಘಾತ 4 ಅಂದರೆ 3 3 9 9 3 27 27 3 81. ಇವೆರಡರಲ್ಲೂ ನೋಡಿರಿ 81 ದೊಡ್ಡದಿದೆ. ಹಾಗಾಗಿ ಇಲ್ಲಿ 4ರ ಘಾತ 3ಅನ್ನು ಕಂಪೇರ್ ಮಾಡಿದಾಗ 3ರ ಘಾತ 4 ದೊಡ್ಡ ಸಂಖ್ಯೆ ಆಗಿದೆ. ಹಾಗಾಗಿ 3ರ ಘಾತ 4 ದೊಡ್ಡ ಸಂಖ್ಯೆ. 2ನೇ ಲೆಕ್ಕ 2ರ ಘಾತ 8 ದೊಡ್ಡದು ಅಥವಾ 8ರ ಘಾತ 2 ದೊಡ್ಡದು ಅಂತ ಕೇಳಿದ್ದಾರೆ. 2ರ ಘಾತ 8 ಮಾಡಿದಾಗ 2ನ 8 ಸಲ ಬರೆದಾಗ 4 4 ಒಂದು ಗುಂಪು ಮಾಡಿದ್ದೀನಿ. 2ರ ಘಾತ 4 ಇಂಟು 2ರ ಘಾತ 4 ಅಂತ ಮಾಡಿದ್ದೀನಿ. 2ರ ಘಾತ 4 ಅಂದರೆ 16, ಮತ್ತೊಂದು 2ರ ಘಾತ 4 ಅಂದರೆ 16, 16 16ರಲ್ಲಿ 256. ಹಾಗಾದರೆ 2ರ ಘಾತ 8ರ ಬೆಲೆ 256 ಆಗುತ್ತೆ. 8ರ ಘಾತ 2ರ ಬೆಲೆ 8 8 64. ಇಲ್ಲಿ 256 ಮತ್ತು 64ನ್ನ ನಾವು ಗಮನಿಸಿದಾಗ 256 ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ. 256ರ ಘಾತಾಂಕ ರೂಪ 2ರ ಘಾತ 8 ಆಗಿದೆ. ಹಾಗಾಗಿ ಇವೆರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 2ರ ಘಾತ 8 ಆಗಿದೆ. 9ನೇ ಲೆಕ್ಕ ನೋಡ್ರಿ. ಒಂದು ಹಾಲು ಉತ್ಪಾದನಾ ಘಟಕವು ಒಂದು ವರ್ಷದಲ್ಲಿ 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲು ಯೋಚಿಸಿದೆ. ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಅನನ್ಯ ಐಡಿ ಯೂನಿಕ್ ಐಡಿನ ಮಾಡಬೇಕು. 0ಇಂದ 9 ಅಂಕೆಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಕೋಡ್ ಎಷ್ಟು ಅಂಕೆಗಳನ್ನು ಒಳಗೊಂಡಿರ್ತತಿ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ 8.5 ಬಿಲಿಯನ್ ಅಂದರೆ ಇಲ್ಲಿ 8.5 ಬಿಲಿಯನ್ ಅಂದರೆ 8.5 ಇಂಟು 10ರ ಘಾತ 9 ಅಂತ ಬರಿತೀನಿ. ಅಂದರೆ 8.5 ಇಂಟು 10ರ ಘಾತ 9 ಅಂದರೆ ಪಾಯಿಂಟಿಂದ ಈ ಕಡೆ 5ಅನ್ನು ಸೇರಿ 9 ಅಂಕೆಗಳು ಇರಬೇಕು. ಪಾಯಿಂಟಿಂದ ಬಲಗಡೆಗೆ ಈ ಕೊಟ್ಟಿರುವ 5ಅನ್ನು ಸೇರಿ 9 ಅಂಕೆಗಳು ಇರಬೇಕು. ಅಂದರೆ 5ಅನ್ನು ಬಿಟ್ಟು ಇನ್ನು 8 0ನ ನಾನು ಏನು ಮಾಡ್ತೀನಿ ಬರಿತೀನಿ. 8.5 ಇಂಟು 10ರ ಘಾತ 9 8 ಬಿಲಿಯನ್ ಅಂದರೆ ಇಲ್ಲಿ ನೋಡಿರಿ ಒಂದು ಸೆಟ್ ಬರೆದಿದ್ದೀನಿ. ಅಲ್ಲಿಗೆ ಅನನ್ಯ ಐ ಡಿ ಕೋಡ್ ರಚಿಸಲು ಒಟ್ಟು 10 ಅಂಕೆಗಳನ್ನು ಒಳಗೊಂಡಿರ್ತದೆ. ಇಲ್ಲಿ ಎಷ್ಟು ಅಂಕೆ ಇದಾವೆ ನೋಡಿರಿ 3 3 6 3 9 10 ಅಂಕೆ ಇದೆ. ಹಾಗಾಗಿ ಈ ಒಂದು ಹಾಲು ಉತ್ಪಾದಕ ಘಟಕದಲ್ಲಿ ಈ ಒಂದು 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲು ಯೋಚಿಸಿದಾಗ ಪ್ರತಿ ಪ್ಯಾಕೆಟ್ಗೆ ಒಂದೊಂದು ಐ ಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ 0ಇಂದ 9 ಅಂಕೆಗಳನ್ನು ಬಳಸಲು ಆಯ್ಕೆ ಮಾಡಿದಾಗ ಕೋಡ್ಗಳು ಎಷ್ಟು ಅಂಕೆಗಳನ್ನು ಒಳಗೊಂಡಿರುತ್ತಪ್ಪ ಅಂದರೆ 10 ಅಂಕೆಗಳನ್ನು ಒಳಗೊಂಡಿರುತ್ತೆ. ಯಾಕಪ್ಪ ಅಂದರೆ ಈ ಒಂದು 8.5 ಬಿಲಿಯನ್ ಅಂದರೆ 10 ಅಂಕೆಗಳನ್ನು ಒಳಗೊಂಡಿದೆ. ಹಾಗಾಗಿ ಅನನ್ಯ ಐ ಡಿ ಕೋಡ್ ಒಟ್ಟು 10 ಅಂಕೆಗಳನ್ನು ಒಳಗೊಂಡಿರ್ತದೆ. ಇದಿಷ್ಟು ಕೆಲವೊಂದಿಷ್ಟು ಪುಟ ಸಂಖ್ಯೆ 48 49ರ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ವಿವರಣೆ ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.